ವಿಠಲಯ್ಯ 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 ವಿಠಲಯ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತುತಿ ಅಸ್ತು ಭಗವತ್ಕಾರ್ಯ ಸಾಧಕ. ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮನಿ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನಂ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಆಗತಾದಿ ತ್ರಿಕಾಲಗ್ನಂ ಆಗಮಾರ್ಥ ವಿಶಾರದಂ ತ್ಯಾಗಭೋಗ ಸಮಾಯುಕ್ತಂ ಭಾಗಣ್ಣಾರ್ಯ ಗುರುಂ ಭಜೆ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಮುದ್ದುಮೋಹನ ಕರಕಮಲ ಸಂಜಾತಂ ವರಕರಿಗಿರಿ ಕ್ಷೇತ್ರವಾಸಂ ನೃಸಿಂಹ ಪಾದಾರ ವಿಂದೈಕದಾಸಂ ತಂದೆ ಮುದ್ದುಮೋಹನ ದಾಸವರ್ಯಂ ಭಜೆ. ಶ್ರೀ ಪದ್ಮನಾಭದಾಸರಾಯ ಗುರುಭ್ಯೋ ನಮಃ. ಹೈಗ್ರೀವ ಪದಾಂಬೋಜ ಮಾನಸಂ ಸ್ವಾದೀಶ ಪ್ರಿಯಂ ಗುರುಗೋವಿಂದ ವಿಠಲ ದಾಸವರ್ಯಂ ಗುರುಂ ವಂದೇ ನಿರಂತರಂ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತೆ ಚ ಮನೋರಥಾಃ. ಅತಿಗುಪ್ತಾದಿಗುಪ್ತವರ ಸಾಧನ ಕರ್ಮನಿಷ್ಠಂ ಗುರುಗೋವಿಂದ ವಿಠಲ ವರಶಿಷ್ಯಂ ನಾನಾ ಗ್ರಂಥಾದಿ ಪ್ರಮಾಣಪೂರಿತ ಕರ್ತಂ ನಮಾಮಿ ಗುರು ಶ್ರೀ ತಿರುಮಲೇಶ ಹರಿವಿಠಲಂ. ಮಮ ಗುರು ಶ್ರೀ ಹಯ್ಯಾಸಿ ವಿಠಲ ದಾಸರಾಯ ಗುರುಭ್ಯೋ ನಮಃ. ಹರಿ ಓಂ. ಈವರೆಗೆ ಹರಿಕಥಾಮೃತ ಸಾರದ ಕರುಣಾಸಂಧಿ ಅಂದರೆ ಎರಡನೇ ಸಂಧಿ, ಅದರಲ್ಲಿ 13 ಪದ್ಯಗಳ ಭಾವಪ್ರಕಾಶಿಕೆಯ ವ್ಯಾಖ್ಯಾನದೊಂದಿಗೆ ಚಿಂತನೆಯಾಗಿತ್ತು. ಇವತ್ತು 14 ಮತ್ತು 15ನೇ ಪದ್ಯದ ಚಿಂತನೆ ಮಾಡುವ ಪ್ರಯತ್ನ ಮಾಡೋಣ. ಶ್ರೀ ತಿರುಮಲೇಶ ಹರಿವಿಠಲಾತ್ಮಕ ಶ್ರೀ ಹಯ್ಯಾಸಿ ವಿಠಲ ಅಭಿನ್ನ ಶ್ರೀ ಮೋಹನ ಗೋಪಾಲ ವಿಠಲ ಏನನ್ನು ನುಡಿಸ್ತಾನೆ ಅದನ್ನು ನುಡಿಯುವುದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಲಕುಮೀಲೋಲ ಭಕುತರು ಮಾಡುತಿಹ ಸಂಸ್ತುತಿಗೆ ಹಿಗ್ಗುವನು. ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೆ ಕೊಂಡ ಕುರುಪನ ಮಾನವನೆ ಕೊಂಡ. ಮೊದಲಿಗೆ ಪ್ರತಿಪದದ ಅರ್ಥಚಿಂತನೆ. ಬಾಲಕನ ಕಲಭಾಷೆ ಅಂದರೆ ಬಾಲಕ ಅಂದರೆ ಮಕ್ಕಳು, ಮಕ್ಕಳ ಕಲಭಾಷೆ ಅಂದರೆ ತೊದಲು ನುಡಿಗಳು. ಮಾತಿನ್ನು ಕಲಿತಾ ಇರುತ್ತೆ ಮಕ್ಕಳು, ಒಂದಕ್ಷರ ಅಥವಾ ಎರಡಕ್ಷರ ಹೇಳಿ ಏನೋ ಮಾತಾಡೋಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಆ ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಅಂದರೆ ತಾಯಿ ತಂದೆಯರಿಗೆ ಅದೇ ದೊಡ್ಡ ಸುಖ. ಆ ಮಗು ತೊದಲು ನುಡಿನೇ ಅದೇ ಸುಖ ತಂದೆ ತಾಯಿಗಳಿಗೆ. ಕೇಳಿ ಸುಖ ಪಡುವಂತೆ ಲಕುಮಿ ಲೋಲ ಅಂದರೆ ಸಾಕ್ಷಾತ್ ಲಕ್ಷ್ಮೀದೇವಿಯಿಂದ ಸ್ತುತಿಸಲ್ಪಡುವನು ಅಂತ. ಸದಾ ಭಗವಂತನ ಎಡಬಿಡದೆ ಜೊತೆಗಿದ್ದುಕೊಂಡು ಸದಾ ಭಗವಂತನ ಸ್ತುತಿ ಮಾಡ್ತಿರ್ತಾಳೆ, ಸೇವೆ ಮಾಡ್ತಾಳೆ ಲಕ್ಷ್ಮೀದೇವಿ. ಅಂಥ ಲಕ್ಷ್ಮೀ ಲೋಲ, ಅಂಥ ಲಕ್ಷ್ಮಿಯ ಸ್ತುತಿಯನ್ನು ಸದಾ ಕೇಳುವ ಭಗವಂತ ಭಕ್ತರು ಮಾಡುವ ಸಂಸ್ತುತಿಗೆ ಹಿಗ್ಗುವನು ಅಂತ. ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು, ರುದ್ರಾದಿಗಳು ಇವರೆಲ್ಲ ಸ್ತುತಿ ಮಾಡಿಸ್ಕೊಳ್ತಾನೆ ಭಗವಂತ. ಆದರೂ ಭಕ್ತರು ಮಾಡುತ್ತಿಹ ಸಂಸ್ತುತಿಗೆ ಹಿಗ್ಗುವನು ಅಂತ. ಅಂಥ ಲಕ್ಷ್ಮೀದೇವಿ, ಅಂಥ ವಾಯುದೇವರು ಸ್ತುತಿ ಮಾಡಿದಾಗ ಸಾಮಾನ್ಯರು ಯಾವ ರೀತಿಯಲ್ಲಿ ಸ್ತುತಿ ಮಾಡಿದ್ರೂ ಆ ಲಕ್ಷ್ಮೀದೇವಿ ಸ್ತುತಿಗಾಗಲಿ ಅಥವಾ ವಾಯುದೇವರ ಬ್ರಹ್ಮದೇವರ ಸ್ತುತಿಗಾಗಲಿ ಹೋಲಿಕೆ ಮಾಡೋಕ್ಕೂ ಆಗಲ್ಲ. ಅಷ್ಟು ವಿಶಿಷ್ಟವಾದಂಥ ಸ್ತುತಿ ಮಾಡ್ತಾರೆ ಬ್ರಹ್ಮವಾಯುಗಳು, ಲಕ್ಷ್ಮೀದೇವಿ. ಅಂತಹ ಸ್ತುತಿಯನ್ನು ಕೇಳುವ ಭಗವಂತ ಭಕ್ತರು ಮಾಡುತ್ತಿಹ ಸಂಸ್ತುತಿಗೆ ಹಿಗ್ಗುವನು ಅಂತ. ಅವನ ಸಣ್ಣ ಸಣ್ಣ ಭಕ್ತರು ಮಾಡುವ ಸಂಸ್ತುತಿಗೂ ಹಿಗ್ಗುತ್ತಾನೆ ಅಂತ, ತೃಪ್ತಿ ಪಡ್ತಾನೆ ಅಂತ. ಸಂಸ್ತುತಿಗೆ ಹಿಗ್ಗುತ್ತಾನೆ ಅಂತ, ಮತ್ತೆ ಕೇಳಿ ತೃಪ್ತಿ ಪಡ್ತಾನೆ ಅಂತ. ಸಣ್ಣ ಭಕ್ತರು ಅಂತ ತಿರಸ್ಕಾರ ಮಾಡಲ್ಲ ಭಗವಂತ ಅಂತ ಹೇಳ್ತಾ, ಮತ್ತೆ ತಾಳ ತನ್ನವರಲ್ಲಿ ಮಾಡುವ ಹೇಳನವ ಅಂದರೆ ಯಾರು ಭಗವಂತನ ಭಕ್ತರಿಗೆ ಅವಮಾನ ಮಾಡ್ತಾರೆ, ಅವನ ಭಕ್ತರಿಗೆ ಯಾರು ಅವಮಾನ ಮಾಡ್ತಾರೆ ಅದನ್ನು ಭಗವಂತನಿಗೆ ಸಹಿಸಿಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ.
ತಾನು ತನಗೆ ಅವಮಾನ ಮಾಡಿದ್ರೂ ಪರವಾಗಿಲ್ಲ, ಭಗವಂತ ಸಹಿಸ್ಕೋತಾನೆ, ಆದರೆ ತನ್ನ ಭಕ್ತರಿಗೆ ಅವಮಾನ ಆಗಬಾರ್ದು, ಅದು ದೇವರಿಗೆ ಎಂದೂ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾ, ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೆ ಕೊಂಡ ಅಂತ. ಅಂದರೆ ಕೃಷ್ಣ ಸಂಧಾನಕ್ಕೆ ಬಂದಿರ್ತಾನೆ ಯುದ್ಧಕ್ಕೆ ಮುಂಚೆ. ಆಗ ವಿದುರನ ಆಲಯದಿ ಪಾಲುಂಡು, ವಿದುರನ ಆತಿಥ್ಯ ಸ್ವೀಕಾರ ಮಾಡಕ್ಕೆ ಹೊರಟುಬಿಡ್ತಾನೆ ಭಗವಂತ. ದುರ್ಯೋಧನ ನನ್ನ ಆತಿಥ್ಯ ಸ್ವೀಕಾರ ಮಾಡು ಅಂತ ಕೇಳಿದಾಗ ಅದನ್ನು ನಿರಾಕರಿಸ್ಬಿಡ್ತಾನೆ. ನಿರಾಕರಿಸ್ಬಿಟ್ಟು ವಿದುರನ ಮನೆಗೆ ಹೊರಟೋಗ್ತಾನೆ. ಹಾಗಾಗಿ ಕುರುಪನ ಮಾನವನೆ ಕೊಂಡ, ವಿದುರನ ಆಲಯದಿ ಪಾಲುಂಡು ಅಂದರೆ ವಿದುರನ ಆತಿಥ್ಯವನ್ನು ಸ್ವೀಕಾರ ಮಾಡಿ, ಕುರುಪ ಅಂದರೆ ದುರ್ಯೋಧನ ಅಥವಾ ಧೃತರಾಷ್ಟ್ರ, ಅವರ ಮಾನವನೇ ಕೊಂಡ, ಅವರ ಮಾನ ತೆಗೆದುಬಿಟ್ಟ ಅಂತ. ಇದು ಅರ್ಥಚಿಂತನೆ, ಪ್ರತಿಪದದ ಅರ್ಥಚಿಂತನೆ. ಇನ್ನು ವಿಶೇಷ ಅರ್ಥ, ಲಕ್ಷ್ಮೀ ಲೋಲ ಅಂತ ಹೇಳಿದಾಗ ವೇದಮಾನಿನಿಯಾದಂತಹ ಲಕ್ಷ್ಮೀದೇವಿ ವೇದಗಳಿಂದ ಮತ್ತು ವೇದಗಳಿಗೆ ಮೀರಿದಂತಹ ಸ್ತುತಿಗಳನ್ನು ಲಕ್ಷ್ಮೀದೇವಿ ಮಾಡ್ತಿರ್ತಾಳೆ. ಇನ್ನು ಬ್ರಹ್ಮವಾಯುಗಳು ಸಂಪೂರ್ಣ ವೇದಜ್ಞಾನವನ್ನು ತಿಳಿದಿರ್ತಾರೆ. ಅವರು ವೇದಗಳಿಂದ ಪುರುಷ ಸೂಕ್ತಾದಿ ವೇದಗಳನ್ನು ಹೇಳ್ತಾ ಭಗವಂತನ ಸ್ತುತಿ ಮಾಡ್ತಾರೆ. ಇಂತಹ ಮಹಾತ್ಮರು ಸ್ತುತಿ ಮಾಡಿದಾಗ ಯಾವ ಬೇರೆ ಭಕ್ತರು ಸ್ತುತಿ ಮಾಡಿದ್ರೂ ಅದಕ್ಕೆ ಸಮ ಎಂದಿಗೂ ಆಗಲ್ಲ. ಹಾಗಾಗಿ ದೇವರು ಅಂಥ ಲಕ್ಷ್ಮೀ ಲೋಲನ ಆಗಿದ್ದರೂ ಕೂಡ ತನ್ನ ಭಕ್ತರು ಅಂದರೆ ಸಣ್ಣ ಸಣ್ಣ ಭಕ್ತರು ಮಾಡುವಂತಹ ಸಂಸ್ತುತಿಗೆ ಹಿಗ್ಗುವನು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅವನು ಸಣ್ಣ ಸಣ್ಣ ಭಕ್ತರು ಅಂತ ಭಗವಂತ ತಿರಸ್ಕಾರ ಮಾಡಲ್ಲ, ಅವರು ಮಾಡುವ ಸ್ತುತಿಗೂ ಹಿಗ್ಗುವನು ಅಂತ ಹೇಳಿ, ಅಂದರೆ ಅಷ್ಟು ಭಕ್ತಾದಿನ ಅಂತ ಹೇಳ್ತಿದ್ದಾರೆ ಇಲ್ಲಿ. ಇದಕ್ಕೆ ಕೆಲವು ಉದಾಹರಣೆಗಳು ಕೊಡ್ತಾರೆ. ಗಜೇಂದ್ರ, ಈ ಗಜೇಂದ್ರ ಮೋಕ್ಷ ಅಂದರೆ ಅದರಲ್ಲಿ ಈ ಗಜೇಂದ್ರ ಮೊಸಳೆ ಜೊತೆ ಹೋರಾಡ್ತಾ ಅಲ್ಲೇ ಸಿಕ್ಕಂಥ ಒಂದು ಹೂವನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ, ನನ್ನಿಂದ ಆಗ್ತಾ ಇಲ್ಲ, ನೀನೇ ಬಂದು ಕಾಪಾಡು ಅಂತ ನಾರಾಯಣ ಅಂತ ಕರೆದಾಗ ಭಗವಂತ ಬಂದು ಆ ಮೊಸಳೆನ ಸಂಹಾರ ಮಾಡಿ ಗಜೇಂದ್ರನ ಉದ್ಧಾರ ಮಾಡ್ತಾನೆ. ಆಗ ಆ ಗಜೇಂದ್ರ ಭಗವಂತನ ಸ್ತುತಿ ಮಾಡ್ತಾನೆ, ಅದನ್ನು ಬಹಳ ಪ್ರೀತಿಯಿಂದ ಕೇಳ್ತಾನೆ ನಾರಾಯಣ. ಮತ್ತು ಧ್ರುವರಾಜರು 5 ವರ್ಷದ ಬಾಲಕ ವಾಸುದೇವ ಮೂರ್ತಿ ಮುಂದೆ ಸ್ತುತಿ ಮಾಡಿದಾಗ ಅದನ್ನು ಬಹಳ ತೃಪ್ತಿಯಿಂದ ದೇವರು ಕೇಳ್ತಾನೆ. ಮತ್ತು ಅದಿತಿ ದೇವಿ, ಅದಿತಿ ಈ ವಾಮನ ರೂಪದಲ್ಲಿ ಭಗವಂತ ಅವತಾರ ಮಾಡ್ತಾನೆ ಅದಿತಿಯಿಂದ. ಆಗ ಅದಿತಿ ಸ್ತುತಿ ಮಾಡಿದಾಗ ವಾಮನ ರೂಪದಲ್ಲಿ ಭಗವಂತ ಅದನ್ನು ಕೇಳಿ ತೃಪ್ತಿ ಪಡ್ತಾನೆ. ಮತ್ತು ನರಸಿಂಹ ಅವತಾರ ಆದಾಗ ಬ್ರಹ್ಮದೇವರು ಮತ್ತು ಲಕ್ಷ್ಮೀದೇವಿ ದೇವ್ರನ್ನ ಸಮಾಧಾನ ಮಾಡಲಿಕ್ಕೆ ನಮ್ಮಿಂದ ಆಗಲ್ಲ ಅಂತ ಹಿಂದೆ ಸರಿತಾರೆ. ಕಾರಣ ಏನಂದರೆ ಈ ನರಸಿಂಹದೇವರ ಅವತಾರ ಕೇವಲ ಪ್ರಹ್ಲಾದನಿಗೋಸ್ಕರ ಮಾಡಿದಂತಹ, ಕೇವಲ ಒಬ್ಬ ಭಕ್ತ ಪ್ರಹ್ಲಾದ, ಅವನಿಗೋಸ್ಕರ ಮಾಡಿದಂತಹ ಅವತಾರ, ವಿಶೇಷ ಅವತಾರ. ಹಾಗಾಗಿ ಪ್ರಹ್ಲಾದನ ಭಕ್ತಿಯ ವೈಶಿಷ್ಟ್ಯವನ್ನು ಲೋಕಕ್ಕೆ ಪರಿಚಯ ಮಾಡಿಕೊಡ್ಬೇಕು ಅಂತ, ಮತ್ತು ಪ್ರಹ್ಲಾದನ ಭಕ್ತಿ ಪ್ರಸಿದ್ಧಿಗೆ ಬರಬೇಕು ಅನ್ನೋ ಕಾರಣಕ್ಕೆ ಬ್ರಹ್ಮದೇವರು, ಲಕ್ಷ್ಮೀದೇವಿ, ರುದ್ರಾದಿಗಳು ಯಾರೂ ಭಗವಂತನ ಸಮಾಧಾನ ಮಾಡೋಕ್ಕೆ ಹೋಗಲ್ಲ. ಬ್ರಹ್ಮದೇವರು ಪ್ರಹ್ಲಾದನ ಕಳಿಸ್ತಾರೆ, ನೀನೇ ಹೋಗಿ ಸಮಾಧಾನ ಮಾಡು, ನಿನಗೋಸ್ಕರ ಬಂದಿದ್ದಾನೆ ಭಗವಂತ ಅಂತ ಹೇಳಿದಾಗ ಪ್ರಹ್ಲಾದರಾಜರು ಬ್ರಹ್ಮದೇವರಿಗಾಗಲಿ ಅಥವಾ ಲಕ್ಷ್ಮೀದೇವಿಗಾಗಲಿ ಅವರಿಗಿಂತ ತುಂಬ ಸಣ್ಣವರು ಪ್ರಹ್ಲಾದರಾಜರು. ಹಾಗಾಗಿ ಪ್ರಹ್ಲಾದರಾಜರು ಸ್ತುತಿ ಮಾಡಿದಾಗ ನರಸಿಂಹದೇವರು ಎಷ್ಟು ತೃಪ್ತಿ ಪಡ್ತಾರೆ ಅಂದರೆ, ನೀನು ಮಾಡಿದ ಸ್ತುತಿ ನನಗೆ ಎಷ್ಟು ತೃಪ್ತಿಯಾಗಿದೆ ಅಂದರೆ, ಯಾರು ಪ್ರಾತಃ ಕಾಲದಲ್ಲಿ ನಿನ್ನ ಸ್ಮರಣೆ ಮಾಡ್ತಾ, ನಿನ್ನ ಮೂಲಕ ನನ್ನ ಸ್ಮರಣೆ ಮಾಡ್ತಾ ನೀನು ಮಾಡಿದ ಸ್ತುತಿಯನ್ನು ಯಾರು ಚಿಂತನೆ ಮಾಡ್ತಾರೆ ಅವರಿಗೆ ಬಹುಬಂಧನ ಕಳೆದು ಮೋಕ್ಷ ಕೊಡ್ತೀನಿ ಅಂತ ನರಸಿಂಹದೇವರು ಪ್ರಹ್ಲಾದರಾಜನಿಗೆ ವರ ಕೊಡ್ತಾರೆ, ಪ್ರಹ್ಲಾದರಾಜನಿಗೆ. ಮತ್ತು ಇನ್ನು ಭಾಗವತದಲ್ಲಿ ಚಿತ್ರಕೇತು ಅಂತ ಒಬ್ಬ ಮಹಾರಾಜನ ಕತೆ ಬರುತ್ತೆ. ಆ ಚಿತ್ರಕೇತು ಅನ್ನೋನು ಪುತ್ರವಾತ್ಸಲ್ಯದಿಂದ ಮೈ ಮರೆತು ಬಿಟ್ಟಿರ್ತಾನೆ. ತುಂಬ ಲೌಕಿಕವಾಗಿ ವ್ಯಾಮೋಹ ಬಂದುಬಿಟ್ಟಿರುತ್ತೆ ಅವನಿಗೆ, ಅವನ ಮಗನ ಮೇಲೆ ವ್ಯಾಮೋಹ. ಎಷ್ಟೋ ಕಾಲದ ನಂತರ ಅವನಿಗೆ ಮಗ ಹುಟ್ಟಿರ್ತಾನೆ. ಅದು ಅಂಗೀರಸ ಮಹರ್ಷಿಗಳು ಮತ್ತು ನಾರದ ಋಷಿಗಳು ಅವರ ಅನುಗ್ರಹದಿಂದ ಹುಟ್ಟಿರ್ತಾನೆ. ದೇವರ್ಷಿಗಳಾದಂತಹ ನಾರದರು ಮತ್ತು ಅಂಗೀರಸ ಋಷಿಗಳಿಂದ ಅನುಗ್ರಹದಿಂದ ಹುಟ್ಟಿರ್ತಾನೆ ಮಗು. ಅವನಿಗೆ ಅಕಾಲ ಮೃತ್ಯು ಬಂದು ಆ ಮಗು ಮರಣ ಹೊಂದುತ್ತಾನೆ. ಆಗ ಇವನು ಪುತ್ರವಾತ್ಸಲ್ಯದಿಂದ ಆ ಶೋಕ ಅವನಿಗೆ ಎಲ್ಲೇ ಮೀರಿದ ಶೋಕದಿಂದ ಅವನು ತುಂಬ ದುಃಖಿತನಾಗಿರ್ತಾನೆ. ಆಗ ನಾರದರು ಮತ್ತು ಅಂಗೀರಸ ಮಹರ್ಷಿಗಳು ಬಂದು ಅವನಿಗೆ ಉಪದೇಶ ಮಾಡ್ತಾರೆ, ಇದು ಯಾವುದೂ ಶಾಶ್ವತ ಅಲ್ಲ ಅಂತ ಹೇಳಿ ಆ ಮಗನ ಜೀವನನ್ನು ಕರೆಸ್ತಾರೆ. ಆ ಮಗನ ಜೀವ ಬರುತ್ತೆ, ಅದು ಬಂದು ಹೇಳುತ್ತೆ, ಹಿಂದೆ ಎಷ್ಟೋ ಅನಂತ ಜನ್ಮಗಳ ತಾಳಿದ್ದೀನಿ, ಎಷ್ಟೋ ಅನಂತ ತಂದೆ ತಾಯಿಗಳು, ಹಾಗಾಗಿ ನಿಶ್ಚಿತವಾಗಿ ಇವರೇ ನನ್ನ ತಂದೆ ತಾಯಿಯಿಂದ ಹೇಗೆ ಹೇಳಲಿ ಅಂತ ಆ ಜೀವ ಕೇಳ್ತಾನೆ. ಆಗ ಅವನಿಗೆ ಜ್ಞಾನೋದಯ ಆಗತ್ತೆ. ಮತ್ತು ನಾರದ ಋಷಿಗಳು ಮತ್ತು ಅಂಗಿರಸ ಋಷಿಗಳು
ಸಂಕಷ್ಟ ರೂಪಿ ಭಗವಂತನ ಉಪಾಸನೆ ಮಾಡುವ ಕ್ರಮವನ್ನು ಹೇಳ್ಕೊಡ್ತಾರೆ. ಆಗ ಸಂಕಷ್ಟ ರೂಪಿ ಭಗವಂತನ ಉಪಾಸನೆ ಮಾಡ್ತಾನೆ. 7 ದಿನ ಉಪಾಸನೆ ಮಾಡಿ ಬಹಳ ಭಕ್ತಿಯಿಂದ ಆದಿಶೇಷನ ಅಂತರ್ಯಾಮಿಯಾಗಿರ್ತಕ್ಕಂತಹ ಸಂಕಷ್ಟ ರೂಪಿ ಭಗವಂತನ ದರ್ಶನ ಆಗುತ್ತೆ. ಅವನಿಗೆ ಅಂತರಂಗದಲ್ಲಿ ಅಪರೋಕ್ಷ ಆಗುತ್ತೆ. ಆಗ ಆ ಸಂಕಷ್ಟ ರೂಪಿ ಭಗವಂತನ ವಿವಿಧವಾಗಿ ಸ್ತುತಿ ಮಾಡ್ತಾನೆ ಆ ಚಿತ್ರಕೇತು ಮಹಾರಾಜ. ಅದನ್ನು ಸಂಕಷ್ಟ ರೂಪಿ ಭಗವಂತ ಆ ಸ್ತುತಿಯನ್ನು ಕೇಳಿ ತುಂಬ ತೃಪ್ತಿ ಪಡ್ತಾನೆ ಅಂತ ಹೇಳ್ತಿದ್ದಾರೆ. ಈ ರೀತಿಯಲ್ಲಿ ಲಕ್ಷ್ಮೀಲೋಲನಾದರೂ ಕೂಡ ಭಕ್ತರು ಮಾಡುವ ಸಂಸ್ತುತಿಗೆ ಹಿಗ್ಗುವನು ಅಂತ. ಮತ್ತು ತಾಳ ತನ್ನವರಲ್ಲಿ ಮಾಡುವ ಹೇಳನವ ಅಂದರೆ ಯಾರು ಭಗವಂತನ ಭಕ್ತರನ್ನು ಅವಮಾನ ಮಾಡ್ತಾರೆ ಅಥವಾ ತಿರಸ್ಕಾರ ಭಾವದಿಂದ ಕಾಣ್ತಾರೆ, ಅವರಲ್ಲಿ ಭಗವಂತ ಕೂಡ ವಿರೋಧವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಯಾರು ನನ್ನ ಭಕ್ತರಿಗೆ ವೈರಿಗಳು ಅವರು ನನಗೂ ವೈರಿಗಳು ಅಂತ ಭಗವಂತ ಈ ರೀತಿ ಯೋಚಿಸ್ತಾನಂತೆ ಭಗವಂತ. ಇಲ್ಲಿ ಉದಾಹರಣೆ ಹೇಳ್ತಾರೆ. ತಾಳ ತನ್ನವರಲ್ಲಿ ಮಾಡುವ ಅವಹೇಳನವ ಹೆದ್ದೈವ ಅಂದರೆ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಸರ್ವೋತ್ತಮನಾದಂತಹ ಹರಿ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೇ ಕೊಂಡ ಅಂತ. ಅಂದರೆ ಕೃಷ್ಣ ಸಂಧಾನಕ್ಕೆ ಹೋಗಿರ್ತಾನೆ. ಸಂಧಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಭೀಮಸೇನ್ ದೇವರ ಭಕ್ತಿಯ ವೈಶಿಷ್ಟ್ಯ ಮತ್ತು ಅವರು ನಾರಾಯಣನಲ್ಲಿ ಅಥವಾ ಕೃಷ್ಣನಲ್ಲಿ ಇಟ್ಟಿದ್ದಂತಹ ಭಕ್ತಿ ಅದು ಎಷ್ಟು ಅಂತ ತಿಳಿದು ಬರುವಂಥ ಒಂದು ಸಂಗತಿ. ಇಲ್ಲಿ ಭೀಮಸೇನ್ ದೇವರು ಎಲ್ಲರಿಗಿಂತ ಜಾಸ್ತಿ ಯುದ್ಧ ಬೇಕು ಅಂತ ಹೇಳಿ ಮತ್ತು ಆ ಕೌರವರು ಮಾಡಿದಂತಹ ಅವಮಾನ ಮಾಡೋ ಕಾಲಕ್ಕೆ, ದ್ರೌಪದಿಗೆ ಅವಮಾನ ಮಾಡೋ ಕಾಲಕ್ಕೆ ಆ ದುಶ್ಯಾಸನ ಎದೆ ಬಗೆದು ಅವನ ರಕ್ತ ಕುಡಿತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿರ್ತಾರೆ. ಮತ್ತು ದ್ರೌಪದಿಯ ಕೇಶಕ್ಕೆ ಅಂದರೆ ಅವಳ ಕೂದಲಿಗೆ ಆ ದುಶ್ಯಾಸನ ರಕ್ತ ಹಚ್ಚಿ ಆ ಕೂದಲು ಬಾರಿಸ್ತೀನಿ ಅಂತ ಹೇಳಿರ್ತಾರೆ. ಈ ರೀತಿ ಪ್ರತಿಜ್ಞೆ ಮಾಡಿರ್ತಾರೆ ಭೀಮಸೇನ್ ದೇವರು. ಆದರೂ ಕೂಡ ಕೃಷ್ಣ ಧರ್ಮರಾಯನ ಕೇಳ್ತಾನೆ, ಹೇಗಪ್ಪ ಯುದ್ಧ ಮಾಡೋದಾ ಬೇಡವಾ ಅಂತ. ಆಗ ಧರ್ಮರಾಯ ಹೇಳ್ತಾನೆ, 5 ಹಳ್ಳಿಗಳು ಕೊಟ್ಟರೂ ಸಾಕು, ನಾವು ಅದರಲ್ಲೇ ತೃಪ್ತಿಪಟ್ಟಿರ್ತೀವಿ, ಅಣ್ಣ ತಮ್ಮಂದರಾದ್ರಿಂದ ನಮ್ಮಲ್ಲಿ ಯುದ್ಧ ಬೇಡ ಅಂತ ಹೇಳಿ ಧರ್ಮರಾಯ ಹೇಳ್ತಾನೆ. ಇನ್ನು ಭೀಮಸೇನ್ ದೇವರಲ್ಲಿ ಬಂದು ಕೇಳಿದಾಗ ಇಷ್ಟೆಲ್ಲ ಪ್ರತಿಜ್ಞೆ ಮಾಡಿದ್ರು ಭೀಮಸೇನ್ ದೇವರು ಕೃಷ್ಣನ ಹತ್ರ ಹೇಳ್ತಾರೆ ಒಂದು ಮಾತು, ಕೃಷ್ಣ ನಿನ್ನ ಚಿತ್ತದಂತೆ ನಾನು ನಡೆಯೋನು. ನೀನು ದುರ್ಯೋಧನ ಮನೆಯಲ್ಲಿ ಹೋಗಿ ನನ್ನ ಜನ್ಮ ಪೂರ್ತಿ ಅವನ ಮನೆಯಲ್ಲಿ ದಾಸನಾಗಿ ಅವನ ಸೇವೆ ಮಾಡಿಕೊಂಡಿರುವಂತ ನೀನು ಹೇಳಿದ್ರು ಅದನ್ನು ನಾನು ಬಹಳ ಪ್ರೀತಿಯಿಂದ ಮಾಡ್ತೀನಪ್ಪ, ನೀನು ಏನು ಚಿತ್ತಾಗಿ ಬರುತ್ತೆ ಅದು ಮಾಡು ನೀನು ಅಂತ ಹೇಳ್ತಾರೆ. ಅಂದರೆ ಅಷ್ಟು ದಾಸ್ಯ ಕೃಷ್ಣನಲ್ಲಿ. ಕೃಷ್ಣ ಹೇಳಿದ್ರೆ ತನ್ನ ವೈರಿಯಾದಂತಹ ದುರ್ಯೋಧನ ಜೀವನ ಪೂರ್ತಿ ಅವನ ಮನೆಯಲ್ಲಿ ಬೇಕಾದ್ರೆ ದಾಸನಾಗಿ ಅವನ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾರೆ ಭೀಮಸೇನ್ ದೇವರು. ಅಂದರೆ ಕೃಷ್ಣನಲ್ಲಿ ಅವರಿಗೆ ಎಷ್ಟು ಅಪಾರವಾದಂತಹ ಭಕ್ತಿ ಇತ್ತು ಅಂತ. ಅವರು ವಾಯುದೇವರು, ಜೀವೋತ್ತಮರು. ಹಾಗಾಗಿ ವಾಯುದೇವರ ಭಕ್ತಿ ಬೇರೆ ಸಣ್ಣ ಸಣ್ಣ ಜೀವರು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ನಿಷ್ಠೆ ಕೃಷ್ಣನಲ್ಲಿ ಭೀಮಸೇನ್ ದೇವರಿಗೆ. ಮತ್ತು ದ್ರೌಪದಿಯನ್ನು ಬಂದು ಕೇಳ್ತಾರೆ ಕೃಷ್ಣ. ಆಗ ದ್ರೌಪದಿ ದೇವಿ ಕೃಷ್ಣನ ಪಾದ ಸ್ಪರ್ಶ ಮಾಡ್ತಾ ತನ್ನ ಕಣ್ಣಿಂದ ಬಿಸಿ ನೀರನ್ನು ಸುರಿಸ್ತಾಳೆ. ಬಿಸಿ ಕಣ್ಣೀರು ಕೃಷ್ಣನ ಪಾದದ ಮೇಲೆ ಬೀಳುತ್ತೆ. ಆಗ ದ್ರೌಪದಿ ದೇವಿಗೆ ಆಗಿದ್ದ ಅವಮಾನ ಎಲ್ಲ ಕೃಷ್ಣನಿಗೂ ತುಂಬ ಸಹಿಸಕ್ಕಾಗಿರಲ್ಲ. ಆಗ ಈ ದುರ್ಯೋಧನಾದಿಗಳನ್ನು ಯುದ್ಧದಲ್ಲಿ ಸಂಹಾರ ಮಾಡಲೇಬೇಕು ಅಂತ ಭಗವಂತ ಆಲ್ರೆಡಿ ತೀರ್ಮಾನ ಮಾಡಿರ್ತಾನೆ, ಕೃಷ್ಣ ತೀರ್ಮಾನ ಮಾಡಿರ್ತಾನೆ. ಮತ್ತು ದ್ರೌಪದಿ ಆ ಬಿಸಿ ಕಣ್ಣೀರು ನೋಡಿದ ತಕ್ಷಣ ಭಗವಂತನಿಗೆ ಇವ್ರಿಗೆ ಸಂಹಾರ ಮಾಡಬೇಕಂತ ಹೇಳಿ ದ್ರೌಪದಿಯ ಇಚ್ಛೆಯನ್ನು ಅರಿತು ಭಗವಂತ ಅನುಸಂಧಾನಕ್ಕೆ ಹೋಗ್ತಾನೆ. ಆಗ ಅಲ್ಲಿ ಯುದ್ಧ ಮಾಡೋದು ಅಂತ ನಿಶ್ಚಯ ಆಗುತ್ತೆ. ಆ ಕಾಲಕ್ಕೆ ದುರ್ಯೋಧನ ಔತಣ ಮಾಡಬೇಕು, ಕೃಷ್ಣನ ಒಲಿಸಬೇಕು ಅಂತ ಹೇಳಿ ತನ್ನ ಸಂಪತ್ತನ್ನು ಕೃಷ್ಣನಿಗೆ ತೋರಿಸಬೇಕು ಮತ್ತು ಕೃಷ್ಣನ ಹೇಗಾದರೂ ಮಾಡಿ ತನ್ನ ಪಕ್ಷಕ್ಕೆ ಒಲಿಯುವಂತೆ ಮಾಡ್ಕೋಬೇಕು ಅಂತ ಹೇಳಿ ಕುತಂತ್ರದಿಂದ ಕೃಷ್ಣನ ಔತಣಕ್ಕೆ ಕರೀತಾನೆ. ಕೃಷ್ಣ ಹೇಳ್ತಾನೆ, ನಾನು ನಿನ್ನ ಹತ್ರ ಔತಣ ಮಾಡೋಕ್ಕೆ ಸ್ವೀಕಾರ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾನೆ. ಪಾಂಡವರಿಗೆ ನೀನು ಅವಮಾನ ಮಾಡಿದ್ದೆ, ಹಾಗಾಗಿ ನಿನ್ನ ಹತ್ರ ಔತಣ ಸ್ವೀಕಾರ ಮಾಡೋಕ್ಕೆ ನಾನು ಬರಲ್ಲ ಅಂತ ಹೇಳಿದಾಗ ದುರ್ಯೋಧನ ಹೇಳ್ತಾನೆ, ನಾನು ನಿನಗೆ ಯಾವತ್ತೂ ದ್ವೇಷ ಮಾಡಿಲ್ಲ, ಹಾಗಾಗಿ ನೀನು ಯಾಕೆ ಬರಬಾರ್ದು ಅಂತ ಪ್ರಶ್ನೆ ಕೇಳ್ತಾನೆ. ನನಗೆ ನೀನು ವೈರಿ ಅಲ್ಲ, ಹಾಗಾಗಿ ಬರ್ಬೋದಲ್ಲ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಪಾಂಡವರು ನನ್ನ ಜೀವ, ಅವರಿಗೆ ಅವಮಾನ ಮಾಡಿದರೆ ಬೇರೆ ಅಲ್ಲ, ನನಗೆ ಅವಮಾನ ಮಾಡಿದರೆ ಬೇರೆ ಅಲ್ಲ ಅಂತ ಹೇಳ್ತಾನೆ ಕೃಷ್ಣ. ಹಾಗಾಗಿ ತಾಳ ತನ್ನವರಲ್ಲಿ ಮಾಡುವ ಹೇಳನವ ಅಂದರೆ ಪಾಂಡವರಲ್ಲಿ ದ್ವೇಷವನ್ನು ಮಾಡ್ತಾ ಇದ್ದ ದುರ್ಯೋಧನ, ಹಾಗಾಗಿ ಕೃಷ್ಣ ದುರ್ಯೋಧನನಲ್ಲಿ ದ್ವೇಷ ಮಾಡ್ತಾನೆ ಅಂತ ಹೇಳ್ತಾನೆ. ಹೇಳಿ ಅಲ್ಲಿ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಕರೀತಾರೆ. ಆಗ ಆ ದ್ರೌಪದಿ ಸಭೆಯಲ್ಲಿ ಅವಮಾನ ಆಗೋ ಕಾಲಕ್ಕೆ ಭೀಷ್ಮಾಚಾರ್ಯರು ಅದನ್ನು ಅಧರ್ಮನ
ಖಂಡಿಸಿರಲ್ಲ, ಅದನ್ನು ಬೇಡ ಅಂತ ಹೇಳಿರಲ್ಲ, ಅಥವಾ ದ್ರೋಣಾಚಾರ್ಯರು ಕೂಡ ಸುಮ್ಮನೆ ಮೌನವಾಗಿ ಕೂತಿರ್ತಾರೆ. ಆದರೆ ವಿದುರ ಮಾತ್ರ ಎದ್ದು ದುರ್ಯೋಧನ ಮಾಡ್ತಿರೋದು ತಪ್ಪಂತ ಹೇಳಿ ಖಡಾಖಂಡಿತವಾಗಿ ಹೇಳ್ತಾನೆ, ನಿಷ್ಠೂರವಾಗಿ ವಿದುರ ಹೇಳ್ತಾನೆ. ಹಾಗಾಗಿ ದ್ರೌಪದಿಗೆ ಅವಮಾನ ಮಾಡೋದು ವಿದುರನಿಗೂ ಸಹಿಸೋಕ್ಕಾಗಲ್ಲ. ಹಾಗಾಗಿ ವಿದುರನ ಮನೆಗೆ ಕೃಷ್ಣ ಹೋಗಿ ಆ ದ್ರೌಪದಿ ಮಾನ ಸಂರಕ್ಷಣೆ ಮಾಡೋ ಕಾಲಕ್ಕೆ ದ್ರೌಪದಿ ಪರ ವಹಿಸಿದಂತಹ ವಿದುರ. ಹಾಗಾಗಿ ವಿದುರನ ಮೇಲೆ ಕೃಷ್ಣನಿಗೆ ಅಪಾರವಾದಂತಹ ಪ್ರೀತಿ. ವಿದುರನ ಮನೆಗೆ ಹೋಗಿ ಪಾಲುಂಡು ಕುರುಪನ ಮಾನವನೇ ಕೊಂಡ ಅಂತ ಹೇಳ್ತಾರೆ. ಪಾಲುಂಡು ಅಂದರೆ ಇಲ್ಲಿ ಭಾಗವತದಲ್ಲಿ ವಿದುರನ ಆತಿಥ್ಯ ಸ್ವೀಕಾರ ಮಾಡಿದ ಋಷಿಮುನಿಗಳ ಜೊತೆಗೆ ಹೋಗಿ ವಿದುರ ಅಲ್ಲಿ ಭಕ್ಷ್ಯಾದಿ ಅವನ ಕೈಲಿ ಎಷ್ಟಾಗತ್ತೆ ಅಷ್ಟು ಶಕ್ತಿ ಭಕ್ಷ್ಯಗಳನ್ನು ಮಾಡಿ ಕೃಷ್ಣನಿಗೆ ನೈವೇದ್ಯ ಮಾಡ್ತಾನೆ. ಆಗ ಋಷಿಮುನಿಗಳಿಗೆಲ್ಲ ಫಸ್ಟು ಕೃಷ್ಣ ಔತಣ ಮಾಡಿಸಿ ನಂತರ ತಾನು ಅಲ್ಲಿ ವಿದುರ ಕೊಟ್ಟಂಥ ಅನ್ನವನ್ನು ಸ್ವೀಕಾರ ಮಾಡ್ತಾನೆ ಅಂತ ಭಾಗವತದಲ್ಲಿ ಬರುತ್ತೆ. ಇಲ್ಲಿ ಪಾಲುಂಡು ಅಂತ ಹೇಳಿದ್ದಾರೆ. ಇಲ್ಲಿ ಬರೀ ಹಾಲನ್ನು ಮಾತ್ರ ಕೊಡೋದನ್ನ, ಇಲ್ಲ ಭೋಜನ ಸ್ವೀಕಾರ ಮಾಡೋದನ್ನ, ಕೃಷ್ಣ ಆತಿಥ್ಯವನ್ನು ಸ್ವೀಕಾರ ಮಾಡ್ದ ಅಂತ ಕೇಳಿದಾಗ ಪ್ರಶ್ನೆ ಬರುತ್ತೆ. ಹಾಗಾಗಿ ಇಲ್ಲಿ ಹೇಳ್ತಾರೆ ಪಾಲು ಅಂದರೆ ಶುಚಿಯಾದಂತಹ ವಸ್ತುಗಳಿಗೂ ನಾವು ಹಾಲಿನಂತೆ ವಸ್ತು ಇದೆ ಅಂತ ಹೇಳ್ತೀವಿ. ಹಾಲಿನಂತೆ ಶುಭ್ರವಾಗಿದೆ, ಹಾಲಿನಂತೆ ಸ್ವಚ್ಛವಾಗಿದೆ, ಹಾಲಿನಂತೆ ಬಿಳುಪಾಗಿದೆ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ಪಾಲು ಅಂತಂದರೆ ಹಾಲು ಅಂದರೆ ಶುಚಿಯಾದಂತಹ, ಶುಭ್ರವಾದಂತಹ ಮತ್ತು ಭಕ್ತಿಯಿಂದ, ಶುದ್ಧವಾದಂತಹ ಭಕ್ತಿಯಿಂದ ಕೂಡಿರುವಂತಹ ಪಾಲುಂಡು ಅಂದಾಗ ನಾವು ಇಲ್ಲಿ ಹಾಲು ಕುಡಿದು ಅಂತ ಹೇಳ್ತೀವಿ ಸಾಮಾನ್ಯವಾಗಿ. ಇಲ್ಲಿ ಉಂಡು ಅಂತ ಪದವನ್ನು ಬಳಸಿದ್ದಾರೆ. ಉಂಡು ಅಂದರೆ ತಿನ್ನುವುದು ಅಂತ ಅರ್ಥ ಬರುತ್ತೆ. ಹಾಗಾಗಿ ಶುಭ್ರವಾದಂತಹ ಭಕ್ತಿಯಿಂದ ಕೂಡಿರುವಂತಹ ವಿದುರನ ಕೃಷ್ಣನಿಗಾಗಿ ಮಾಡಿದಂತಹ ಅನ್ನವನ್ನು ಸ್ವೀಕಾರ ಮಾಡ್ತಾನೆ ಭಗವಂತ ಅಂತ ಹೇಳ್ತಾ, ಅಲ್ಲಿ ಭಾಗವತದ ಅರ್ಥಕ್ಕೆ ಆಗಲಿ ಇಲ್ಲಿ ಪಾಲುಂಡು ಅನ್ನುವ ಪದಕ್ಕೆ ಬೇರೆ ಅರ್ಥ ಬರಲ್ಲ, ಒಂದೇ ಅರ್ಥ ಬರುತ್ತೆ ಅಂತ ಹೇಳ್ತಾ, ಕುರುಪನ ಮಾನವನೇ ಕೊಂಡ ಅಂತ. ದುರ್ಯೋಧನನ ಆತಿಥ್ಯವನ್ನು ನಿರಾಕರಿಸಿ ಧೃತರಾಷ್ಟ್ರನ ಮತ್ತು ಧೃತರಾಷ್ಟ್ರ ಪುತ್ರವ್ಯಾಮೋಹದಲ್ಲಿ ಮೈಮರೆತಿರ್ತಾನೆ. ವಿದುರನ ಮನೆಯಲ್ಲಿ ಆತಿಥ್ಯ ಸ್ವೀಕಾರ ಮಾಡಿ ಆ ದುರ್ಯೋಧನನ ಮಾನ ಕಳಿತಾನೆ ಕೃಷ್ಣ ಹೇಳ್ತಿದ್ದಾರೆ ಇಲ್ಲಿ. ಮತ್ತೆ ಮುಂದಿನ ಪದ್ಯ ನೋಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಸ್ಮರಿಸುವರ ಅಪರಾಧಗಳ ತಾ ಸ್ಮರಿಸ ಸಕಲೇಷ್ಟ ಪ್ರದಾಯಕ, ಮರಳಿತನಗರ್ಪಿಸಲು ಕೊಟ್ಟುದನಂತ ಮಡಿ ಮಾಡಿ. ಪರಿಪರಿಯಲುಂಡುಣಿಸಿ ಸುಖ ಸಾಗರದಿ ಲೋಲಾಡಿಸುವ, ಮಂಗಳ ಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ, ಲೋಕ ಪವಿತ್ರ ಸುಚರಿತ್ರ. ಮೊದಲಿಗೆ ಪ್ರತಿಪದದ ಅರ್ಥಚಿಂತನೆ. ಸ್ಮರಿಸುವರ ಅಪರಾಧಗಳ ತಾ ಸ್ಮರಿಸ. ಯಾರ್ಯಾರು ಭಗವಂತನ ನಿತ್ಯದಲ್ಲಿ ಸ್ಮರಣೆ ಮಾಡ್ತಾ, ಸ್ತುತಿ ಮಾಡ್ತಾ, ಭಗವಂತನ ಕುರಿತು ಹಾಡ್ತಾ, ಸದಾ ಭಗವಂತ ಚಿಂತನೆಯಲ್ಲಿ ನಿಸ್ವಾರ್ಥ ಭಕ್ತಿ ಮಾಡ್ತಾ ಯಾರಿರ್ತಾರೆ ಅವರ ಅಪರಾಧಗಳನ್ನು ತಾ ಸ್ಮರಿಸ ಅಂದರೆ ಅವರ ಅಪರಾಧಗಳನ್ನು ಭಗವಂತ ಎಣಿಸಲ್ಲ ಅಂತ ಹೇಳ್ತಾರೆ. ಮತ್ತು ಸಕಲೇಷ್ಟ ಪ್ರದಾಯಕ, ಕೇಳಿದಂತಹ ಎಲ್ಲ ಇಷ್ಟಾರ್ಥಗಳು ಅಂದರೆ ತನ್ನ ಭಕ್ತರು ಯಾವ ಇಷ್ಟಾರ್ಥಗಳನ್ನು ಭಗವಂತನಲ್ಲಿ ಬೇಡಲ್ಲ, ಆದರೆ ಅವನು ತನ್ನ ಭಕ್ತರಿಗೆ ಬೇಡದೇ ಹೋದರೂ ಅವ್ರಿಗೇನು ಬೇಕಂತ ಆ ಎಲ್ಲ ವ್ಯವಸ್ಥೆ ಮಾಡ್ತಾನೆ ಭಗವಂತ. ಆ ಭಕ್ತನ ಜೀವನಕ್ಕೆ ಏನು ಬೇಕು ಅಷ್ಟು ವ್ಯವಸ್ಥೆ ಭಗವಂತ ಮಾಡ್ತಾನೆ ಅಂತ ಹೇಳ್ತಾ, ಸಕಲೇಷ್ಟ ಪ್ರದಾಯಕ ಮರಳಿ ತನಗರ್ಪಿಸಲು. ಆ ಭಕ್ತರು ಮಾಡುವಂತಹ ಎಲ್ಲ ಆರಾಧನೆಗಳು, ದೇವರ ಪೂಜೆ, ಯಜ್ಞಯಾಗಾದಿಗಳು, ದಾನ ಧರ್ಮ ಎಲ್ಲವೂ ಭಗವಂತನ ಪ್ರೀತಿಗೆ ಅಂತ ಹೇಳಿ ಕರ್ಮ ಸನ್ಯಾಸದಿಂದ ನಿಸ್ವಾರ್ಥವಾಗಿ ಕೇವಲ ಭಗವಂತನ ಪ್ರೀತಿಗೆ ಅಂತ ಹೇಳಿ ಮಾಡಿ, ಅದರಿಂದ ಭಗವಂತ ಫಲ ಕೊಟ್ಟರು ಆ ಫಲಗಳನ್ನು, ಅದರಿಂದ ಬರುವಂಥ ಪುಣ್ಯ ಪಾಪಗಳು ಏನಿದ್ರು ಅದೆಲ್ಲ ಕೃಷ್ಣಾರ್ಪಣ ಅಂತ ಯಾರು ಹೇಳ್ತಾರೆ, ಮರಳಿ ತನಗೆ ಅರ್ಪಿಸಲು ಕೊಟ್ಟು ಅನಂತ ಮಡಿ ಮಾಡಿ ಕೊಡುವ ಅಂತ. ಅಂದರೆ ಆ ಪಾಪಗಳನ್ನು ಕಳೆದು ಆ ಪುಣ್ಯ ರಾಶಿಯನ್ನು ಕೃಷ್ಣಾರ್ಪಣ ಅಂತ ಅಂದಾಗ ಅದರಿಂದ ಬರೋ ಫಲಗಳು ಕೂಡ ಕೃಷ್ಣನಿಗೆ ಅರ್ಪಣೆ ಆಗಲಿ ಅಂತ ಹೇಳಿದಾಗ, ಕೊಟ್ಟು ಅನಂತ ಮಡಿ ಮಾಡಿ ಪರಿಪರಿಯಲುಂಡುಣಿಸಿ ಸುಖ ಸಾಗರದಿ ಲೋಲಾಡಿಸುವ ಅಂತ. ಅಂದರೆ ಅವನು ಕೊಟ್ಟಂಥ ಫಲಗಳನ್ನು ಇನ್ನೂ ಅನಂತಪಟ್ಟು ಹೆಚ್ಚಿಸಿ, ಪರಿಪರಿಯಲು ಉಂಡು ಉಣಿಸಿ ಅಂದರೆ ವಿಧ ವಿಧವಾಗಿ ಭೋಗಗಳನ್ನು
ತನ್ನ ಭಕ್ತರಿಗೆ ಕೊಡ್ತಾ ಅವರ ಅಂತರ್ಯಾಮಿಯಾಗಿ ಬಿಂಬನಾಗಿ ತಾನು ನಿಂತುಕೊಂಡು ಆ ಸುಖವನ್ನು ತಾನೂ ಪಟ್ಟು ತನ್ನ ಭಕ್ತರಿಗೆ ಆ ಸುಖವನ್ನು ಕೊಡ್ತಾನೆ ಭಗವಂತ. ಲೌಕಿಕವಾದಂತಹ ಸುಖಗಳನ್ನು ಕೊಟ್ಟು, ಇಲ್ಲಿ ಆ ವಿಷಯ ಸುಖಗಳು ಭಗವಂತನಿಗಿಲ್ಲ. ಅವನು ಜ್ಞಾನಾನಂದಮಯ, ಸದಾ ಆನಂದದಲ್ಲಿರ್ತಾನೆ. ಅವನು ಆನಂದ ಸ್ವರೂಪ ಭಗವಂತ. ಹಾಗಾಗಿ ಆ ವಿಷಯ ಸುಖಗಳನ್ನು ತನ್ನ ಭಕ್ತರಿಗೋಸ್ಕರ ಬಿಂಬನಾಗಿದ್ದು ತಾನು ಸ್ವೀಕಾರ ಮಾಡಿ ಅವರಿಗೆ ಸುಖ ಸಾಗರದಲ್ಲಿ ಪರಿಪರಿಯಲ್ಲಿ ಉಂಡುಣಿಸಿ ಸುಖ ಸಾಗರದಿ ಲೋಲಾಡಿಸುವ ಅಂತ ಹೇಳ್ತಾರೆ. ಅಷ್ಟು ತೃಪ್ತಿಪಡಿಸ್ತಾನಂತೆ, ಆ ಸುಖ ಸಾಗರದಲ್ಲಿ ಮುಳುಗಿಸ್ತಾನೆ ಅಂತ ಹೇಳ್ತಾರೆ. ಮತ್ತು ಮಂಗಳ ಚರಿತ, ಅವನ ಚರಿತ್ರೆಯೇ ಸುಮಂಗಳವಾದಂತಹದ್ದು. ಅವನ ಸ್ಮರಣೆಯಿಂದ ಎಲ್ಲ ಪಾಪಗಳು ಕಳೆದು ಹೋಗುತ್ತೆ, ಎಲ್ಲ ದುಃಖಗಳು ಕಳೆದು ಹೋಗುತ್ತೆ. ಚಿನ್ಮಯ ಗಾತ್ರ, ಚಿನ್ಮಯ ಗಾತ್ರ ಅಂದರೆ ಜ್ಞಾನಾನಂದಮಯವಾದಂತಹ ಶರೀರವುಳ್ಳವನು. ಲೋಕ ಪವಿತ್ರ ಸುಚರಿತ್ರ, ಅಂತಹ ಶುದ್ಧವಾದಂತಹ ಎಲ್ಲರನ್ನೂ ಉದ್ಧಾರ ಮಾಡುವಂತಹ ಚರಿತ್ರೆಯುಳ್ಳವನು. ಲೋಕ ಪವಿತ್ರ, ಕೇವಲ ಅವನ ನಾಮಸ್ಮರಣೆಯಿಂದನೇ 14 ಲೋಕಗಳು ಪವಿತ್ರವಾಗುತ್ತೆ ಅಂತ ಹೇಳ್ತಾ, ಇನ್ನು ವಿಶೇಷಾರ್ಥ ಚಿಂತನೆ. ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ. ಇಲ್ಲಿ ಮಹಾಭಾರತದಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಒಮ್ಮೆ ಕೃಷ್ಣ ಒಂದು ಯಾಗ ಮಾಡ್ತಾ ಕೂತಿರ್ತಾನೆ. ಅಲ್ಲಿ ಅರ್ಜುನನು ಉಪಸ್ಥಿತಿ ಇರ್ತಾನೆ. ಆಗ ಒಬ್ಬ ಬ್ರಾಹ್ಮಣ ಬರ್ತಾನೆ. ಬ್ರಾಹ್ಮಣ ಬಂದು ತನಗೆ ಹುಟ್ಟಿದ ಮಕ್ಕಳನ್ನೆಲ್ಲ ಯಾರೋ ಅಪಹರಿಸ್ಕೊಂಡು ಹೋಗ್ತಾ ಇದ್ದಾರೆ, ಹಾಗಾಗಿ ಬಂದು ಅವನ ಮಕ್ಕಳನ್ನ ವಾಪಸ್ ತಂದುಕೊಡ್ಬೇಕು ಅಂತ ಕೇಳ್ಕೊಳ್ತಾನೆ. ಆಗ ಕೃಷ್ಣ ಯಾಗ ಮಾಡ್ತಾ ಇರ್ತಾನೆ. ಕೃಷ್ಣ ಉತ್ತರ ಕೊಡಲ್ಲ. ಆಗ ಅರ್ಜುನ ಹೇಳ್ತಾನೆ, ಯೋಚನೆ ಮಾಡಬೇಡ, ನಾನು ಬಂದು ನಿನ್ನ ಮಕ್ಕಳನ್ನು ವಾಪಸ್ ತಂದು ಕೊಡ್ತೀನಿ ಅಂತ ಹೇಳಿ ಆ ಬ್ರಾಹ್ಮಣನಿಗೆ ಮಾತು ಕೊಡ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಹೋಗಿ ಅವ್ರನ್ನ ಬಿಡಿಸ್ಕೊಂಬರೋಕ್ಕಾಗಲ್ಲ, ಹಾಗಾಗಿ ಬೇಡ, ಯಾಗ ಮುಗಿದ ಮೇಲೆ ನಾನು ಬರ್ತೀನಿ, ಇಬ್ಬರು ಹೋಗಿ ಬಿಡಿಸ್ಕೊಂಬರೋಣ ಅಂತ ಹೇಳ್ತಾನೆ ಕೃಷ್ಣ. ಆಗ ಅರ್ಜುನ ಕೃಷ್ಣನ ಮಾತು ಕೇಳಲ್ಲ. ಅದನ್ನು ನಿರಾಕರಿಸ್ಬಿಟ್ಟು, ಬ್ರಾಹ್ಮಣನಿಗೆ ನಾನು ಮಾತು ಕೊಟ್ಟಿದ್ದಾಗಿದೆ, ಇದನ್ನು ನಡೆಸಿಯೇ ತೀರ್ತೀನಿ, ನನ್ನ ಕೈಯಲ್ಲಿ ಆ ಮಕ್ಕಳನ್ನು ವಾಪಸ್ ಕರ್ಕೊಂಬರೋಕ್ಕಾಗಿಲ್ಲ ಅಂದರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಹೇಳಿ ಅರ್ಜುನ ಶಪಥ ಮಾಡಿಬಿಟ್ಟು ಆ ಬ್ರಾಹ್ಮಣನ ಜೊತೆಗೆ ಹೊರಟು ಬಿಡ್ತಾನೆ. ಕೃಷ್ಣ ಬೇಡ ಅಂದಮೇಲೆ ಅವನಲ್ಲಿ ಹೋಗಿ ಅವನಿಗೆ ಸೋಲಾಗತ್ತೆ. ಅವನಿಗೆ ಆ ಮಕ್ಕಳನ್ನ ಕರ್ಕೊಂಬರೋಕ್ಕಾಗಲ್ಲ. ಇನ್ನೇನು ಅಗ್ನಿ ಪ್ರವೇಶ ಮಾಡಬೇಕು ಅನ್ನೋ ಕಾಲಕ್ಕೆ ಕೃಷ್ಣ ಅನಂತಾಸನದಲ್ಲಿ ಆ ಕೃಷ್ಣನೇ ಆ ಮಕ್ಕಳನ್ನು ಅಪಹಾರ ಮಾಡಿರ್ತಾನೆ ಭಗವತ್ ಚಿತ್ತದಿಂದ. ಅರ್ಜುನನಿಗೆ ಇಲ್ಲಿ ಬುದ್ಧಿ ಹೇಳುವ ಕಾರಣವೂ ಉಂಟು. ಹಾಗಾಗಿ ಆ ಮಕ್ಕಳನ್ನು ಕೃಷ್ಣ ಕರೆದುಕೊಂಡ್ಬಂದು ಆ ಬ್ರಾಹ್ಮಣನಿಗೆ ವಾಪಸ್ ಕೊಟ್ಟು ಅರ್ಜುನನ್ನು ಈ ಅಗ್ನಿ ಪ್ರವೇಶವನ್ನು ತಪ್ಪಿಸ್ತಾನೆ ಕೃಷ್ಣ. ಆಗ ಅರ್ಜುನ ಕ್ಷಮೆ ಕೇಳ್ತಾನೆ ಕೃಷ್ಣನಲ್ಲಿ. ಆಗ ಕೃಷ್ಣ ಅರ್ಜುನನ ಕ್ಷಮಿಸ್ತಾನೆ ಅಂತ ಹೇಳ್ತಾ, ಇಲ್ಲಿ ಅರ್ಜುನ ಕೃಷ್ಣನಿಗೆ ವಿರುದ್ಧವಾಗಿ ನಡ್ಕೊಂಡ, ಆದರೂ ಕೂಡ ಅಗ್ನಿ ಪ್ರವೇಶ ಮಾಡದೇ ಇರುವಂತೆ ತನ್ನ ಭಕ್ತನಾದಂಥ ಅರ್ಜುನನ ಕಾಪಾಡ್ದ ಅಂತ ಹೇಳ್ತಾ. ಹಾಗಾಗಿ ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ. ಕೃಷ್ಣನ ಪರಮ ಭಕ್ತನಾದಂತಹ ಅರ್ಜುನ, ಅವನು ಅಸುರಾವೇಶದಿಂದ ಕೆಲವು ತಪ್ಪು ಮಾಡಿದಾನೆ ಅರ್ಜುನ, ಆದರೆ ಕೃಷ್ಣ ಅದನ್ನು ಎಣಿಸಲಿಲ್ಲ ಅಂತ ಹೇಳ್ತಾರೆ. ಮತ್ತು ಇದೇ ರೀತಿಯಲ್ಲಿ ಪೂತಣಿ ವಿಷದ ಹಾಲು ಕೊಡಕ್ಕೆ ಬರ್ತಾನೆ ಕೃಷ್ಣನಿಗೆ. ಅವನು ವಿಷದ ಹಾಲು ಕುಡಿಯೋ ನೆಪದಲ್ಲಿ ಪ್ರಾಣವನ್ನೇ ಹೀರಿಬಿಡ್ತಾನೆ ಪೂತಣಿದು. ಇಲ್ಲಿ ಒಂದು ಊರ್ವಶಿ ಶಾಪದಿಂದ ಪೂತಣಿಯಾಗಿ ಬಂದಿರ್ತಾಳೆ. ಹಾಗಾಗಿ ವಿಷದ ಹಾಲು ಕೊಟ್ಟರೂ ಕೂಡ ಆ ಊರ್ವಶಿಯ ಜೀವವನ್ನು ಉದ್ಧಾರ ಮಾಡ್ತಾನೆ ಕೃಷ್ಣ. ಮತ್ತು ಜಯನ ಆವೇಶ ಶಿಶುಪಾಲನಲ್ಲಿರುತ್ತೆ. ಜಯ ಪರಮ ವಿಷ್ಣು ಭಕ್ತ, ವೈಕುಂಠದ ದ್ವಾರಪಾಲಕ ಜಯ. ಶಿಶುಪಾಲನಾಗಿ ಬಾಯಿಗೆ ಬಂದಂತೆ ಕೃಷ್ಣನ ಬೈತಾನೆ. ಆದರೆ ಶಿಶುಪಾಲನ ತಲೆಯನ್ನು ತನ್ನ ಸುದರ್ಶನ ಚಕ್ರದಿಂದ ಕೃಷ್ಣ ಕಡಿದು ಆ ಜನ್ಮವನ್ನು ಕಳೆದು ಶಿಶುಪಾಲನ ಉದ್ಧಾರ ಅಂದರೆ ಜಯನನ್ನು ಉದ್ಧಾರ ಮಾಡ್ತಾನೆ. ಒಳಗಡೆ ಇರುವಂಥ ಜಯನನ್ನು ಉದ್ಧಾರ ಮಾಡ್ತಾನೆ. ಅಲ್ಲಿ ಒಂದು ಅಸುರಾಭೇಶ್ವ ಇರುತ್ತೆ, ದ್ವಯಾವೇಶದಿಂದ ಅಸುರಾಭೇಶ್ವ ಇರುತ್ತೆ. ಅಸುರನ್ನು ಅಂಧಮ ತಮಸ್ಸಿಗೆ ಕಳಿಸಿ ಜಯನನ್ನು ಉದ್ಧಾರ ಮಾಡ್ತಾನೆ ಅಂತ. ಇಲ್ಲಿ ಅಷ್ಟು ಬೈದರೂ ತನ್ನ ಭಕ್ತನಾದಂತಹ ಜಯನನ್ನು ಉದ್ಧಾರ ಮಾಡ್ತಾನೆ. ಹಾಗಾಗಿ ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ ಅಂತ. ಮತ್ತು ಸಕಲೇಷ್ಟ ಪ್ರದಾಯಕ, ಇಲ್ಲಿ ದ್ವಾದಶ ಸ್ತೋತ್ರದಲ್ಲಿ ಮತ್ತು ಭಾಗವತದಲ್ಲಿ ಹೇಳ್ತಾರೆ, ಭಕ್ತರಿಗೆ ಏನೆಲ್ಲ ಅಭೀಷ್ಟಗಳಿದೆ ಅಷ್ಟನ್ನು ಕೊಟ್ಟು ತನ್ನನ್ನು ತಾನು ಕೊಟ್ಟು ಮೋಕ್ಷವನ್ನು ಕೊಡುವಂತಹ ಭಗವಂತನ
ನಾವು ಸದಾ ನೆನೆಯೋಣ ಅಂತ ಹೇಳ್ತಾ ಶ್ರೀಮದಾಚಾರ್ಯರು ಸ್ತುತಿ ಮಾಡ್ತಾರೆ ದ್ವಾದಶ ಸ್ತೋತ್ರದಲ್ಲಿ. ನಮ್ಮ ಎಲ್ಲ ಕರ್ಮಫಲಗಳನ್ನು, ಅದರಲ್ಲಿರುವಂತಹ ಪಾಪಗಳನ್ನು ಕಳೆದು ಅದರ ಪುಣ್ಯಗಳನ್ನು ಅನಂತ ಮಡಿ ಮಾಡಿ ನಮಗೆ ಬೇಕಾದಂತಹ ಎಲ್ಲ ಅಭಿಷ್ಟಗಳನ್ನು ಕೊಡುವಂತಹ ನಾರಾಯಣನ ಸ್ಮರಣೆ ಮಾಡೋಣ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು. ಆ ರೀತಿಯಲ್ಲಿ ದೇವರು ಮೋಕ್ಷ ಮಾತ್ರ ಅಲ್ಲ, ಇಹದಲ್ಲೂ ಎಲ್ಲ ಸುಖಗಳನ್ನು ಕೊಡ್ತಾನೆ ಅಂತ ಹೇಳ್ತಾ ಇಲ್ಲಿ ಸಕಲೇಷ್ಟ ಪ್ರದಾಯಕ ಮರಳಿ ತನಗೆ ಅರ್ಪಿಸಲು, ಅಂದರೆ ಕರ್ಮ ಸನ್ಯಾಸದಿಂದ ಕರ್ಮ ಮಾಡುವಂಥ ಇಲ್ಲೂ ಬರುತ್ತೆ. ಕೇವಲ ಭಗವಂತನ ಪ್ರೀತಿಗಾಗಲಿ, ವಾಯುದೇವರ ಪ್ರೀತಿಗಾಗಲಿ, ಗುರುಗಳ ಪ್ರೀತಿಗಾಗಲಿ ಅಂತ ಹೇಳ್ತಾ ಯಾರು ನಿಸ್ವಾರ್ಥದಿಂದ ದೇವರ ಸೇವೆಯನ್ನು ಮಾಡ್ತಾ ಸರ್ವ ಸಮರ್ಪಣೆ ಭಾವದಿಂದ ಅದರ ಫಲಗಳನ್ನು ಅಪೇಕ್ಷೆ ಮಾಡಿದೆ, ಅಂದರೆ ಅದರಿಂದ ಆ ಕರ್ಮ ಮಾಡೋದರಿಂದ ನನಗೆ ಅದು ಬೇಕು ಇದು ಬೇಕು ಅಂತ ಯಾವುದೇ ಲೌಕಿಕವಾದಂಥ ಫಲಾಪೇಕ್ಷೆ ಇಲ್ಲದೆ ದೇವ್ರ ಪ್ರೀತಿ ಆದರೆ ಸಾಕು, ದೇವರಿಗೆ ಪ್ರೀತಿ ಆದರೆ ಸಾಕು ಅಂತ ಯಾರು ಕರ್ಮ ಮಾಡ್ತಾರಲ್ಲ ಅವರು ತಮ್ಮ ಕರ್ಮದಿಂದ ಉಂಟಾಗುವಂಥ ಫಲಗಳನ್ನು ಕೂಡ ಕೃಷ್ಣಾರ್ಪಣ ಅಂದುಬಿಡ್ತಾರೆ. ಹಾಗಾಗಿ ಅವರು ತಿರುಗ ಮರಳಿ ತನಗರ್ಪಿಸಲು ಕೃಷ್ಣಾರ್ಪಣ ಅಂತ ಹೇಳಿ ಆ ಕರ್ಮದ ಫಲಗಳನ್ನು ದೇವರಿಗೆ ಅರ್ಪಣೆ ಮಾಡಿದಾಗ ಕೊಟ್ಟುದ ಅನಂತ ಮಡಿ ಮಾಡಿ. ಇಲ್ಲಿ ಕುಚೇಲನ ಕತೆ ನೋಡಬಹುದು. ಒಂದು ಹಿಡಿ ಅವಲಕ್ಕಿ ಕುಚೇಲನಿಂದ ಇಸ್ಕೊಂಡು ಕೃಷ್ಣ ತನ್ನ ದ್ವಾರಕೆಯಲ್ಲಿರುವಂತಹ ಅಷ್ಟು ವೈಭವವನ್ನು ಕುಚೇಲನಿಗೆ ಕೊಡ್ತಾನೆ ಕೃಷ್ಣ. ಅಷ್ಟಲ್ಲದೆ ಮೋಕ್ಷ ಸಾಧನೆಯನ್ನು ಮಾಡಿಸಿ ಮೋಕ್ಷ ಪ್ರದಾನ ಮಾಡ್ತಾನೆ ಕೃಷ್ಣ ಕುಚೇಲನಿಗೆ. ಹಾಗಾಗಿ ಅನಂತಮಣಿ ಮಾಡಿ ಪರಿಪರಿಯಲಿ ಉಂಡುಣಿಸಿ ಸುಖ ಸಾಗರದಿ ಲೋಲಾಡಿಸುವ ಅಂತ. ಭಗವಂತನ ಅಂತರಂಗದಲ್ಲಿ ದರ್ಶನವಾದಾಗ ಅದರ ಸುಖ ಯಾವ ಲೌಕಿಕವಾದಂತಹ ಸುಖಕ್ಕೆ ಸಮಾನ ಅಲ್ಲ. ಹಾಗಾಗಿ ಇಲ್ಲಿ ಭಗವಂತನ ದರ್ಶನ ಅನ್ನೋದು ಅದು ಮಹಾಸುಖ, ಅದು ಮೋಕ್ಷ ಸುಖ ಅದು. ಹಾಗಾಗಿ ಅಂಥ ಮೋಕ್ಷ ಸುಖವನ್ನು ಕೊಡ್ತಾನೆ. ಇಲ್ಲಿ ನಾರದರು ವೇದವ್ಯಾಸ ದೇವರನ್ನ ದರ್ಶನ ಮಾಡಿದಾಗ ನಾರದರು ಸ್ತುತಿ ಮಾಡ್ತಾರೆ ವೇದವ್ಯಾಸ ದೇವರಲ್ಲಿ. ನಿಮ್ಮನ್ನು ದರ್ಶನ ಮಾಡಿ ನಾನು ಸುಖ ಸಾಗರದಲ್ಲಿ ಮುಳುಗೋಗಿದ್ದೀನಿ ಅಂತ ನಾರದರು ಹೇಳ್ತಾರೆ ವೇದವ್ಯಾಸ ದೇವರನ್ನು. ಯಾಕೆಂದರೆ ವೇದವ್ಯಾಸ ದೇವರು ಸಾಕ್ಷಾತ್ ನಾರಾಯಣನ ಅವತಾರ ಆದ್ದರಿಂದ ನಾರದರಿಗೆ ಆ ವೇದವ್ಯಾಸ ದೇವರ ದರ್ಶನ ಮಾಡೋದ್ರಿಂದ ಅಷ್ಟು ಸುಖ ಪ್ರಾಪ್ತಿಯಾಗತ್ತೆ ಕೇವಲ ದರ್ಶನದಿಂದ. ಲೌಕಿಕ ಸುಖಗಳನ್ನು ಕೊಟ್ಟು ಮೋಕ್ಷ ಸುಖವನ್ನು ಕೊಟ್ಟು ಸುಖ ಸಾಗರದಿ ಲೋಲಾಡಿಸುವ ಮಂಗಳಚರಿತ ಚಿನ್ಮಯ ಗಾತ್ರ. ಅಂದರೆ ಜ್ಞಾನಾನಂದಮಯನಾದಂತಹ ಭಗವಂತ ಮಂಗಳಚರಿತ, ಅವನ ಸ್ಮರಣೆ, ಅವನ ಕಥೆಗಳನ್ನು ಕೇಳುವುದೇ ಪಾಪಗಳನ್ನು ನಾಶ ಮಾಡುತ್ತೆ ಮತ್ತು ಎಲ್ಲ ಸುಖಗಳನ್ನು ಕೊಡುತ್ತೆ ಅಂತ ಹೇಳ್ತಾ ಲೋಕ ಪವಿತ್ರ ಸುಚರಿತ್ರ ಅಂತ. ಅಂತಹ ಭಗವಂತನ ಚರಿತ್ರೆಯನ್ನು ಸ್ಮರಣೆಗೆ ತರುವಂತಹ ಇಂಥ ಕರುಣಾಸಂಧಿ, ಇದನ್ನು ನಿತ್ಯದಲ್ಲಿ ಸ್ಮರಿಸಬೇಕು ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಅಸ್ಮದ್ ಗುರುವಂತರ್ಗತ ಶ್ರೀ ವಿಜಯದಾಸರಾಯ ಗುರುವಂತರ್ಗತ, ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗತ, ಶ್ರೀ ವಾದಿರಾಜ ಅಂತರ್ಗತ, ಶ್ರೀ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ, ಶ್ರೀ ತಿರುಮಲೇಶ ಹರಿವಿಠಲಾತ್ಮಕ, ಶ್ರೀ ಹಯ್ಯಾಸ್ಯ ವಿಠಲ ಭಿನ್ನ, ಶ್ರೀ ಮೋಹನ ಗೋಪಾಲ ವಿಠಲ ಪ್ರೇರಣ್ಯ ಪ್ರೀತ್ಯರ್ಥಂ ಪ್ರೀತೋ ವರದೋ ಭವತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಮಧ್ವೇಶಾರ್ಪಣಮಸ್ತು.